ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸುವರ್ಣಸೌಧದಲ್ಲಿ ಇವತ್ತು ಗ್ಯಾರಂಟಿ ಜಟಾಪಟಿ. ಪಂಚ ಗ್ಯಾರಂಟಿಗಳ ಪೈಕಿ ಅತಿ ಹೆಚ್ಚು ಖರ್ಚಿನದ್ದು ಮತ್ತು ಅತಿ ಹೆಚ್ಚು ಅಟ್ರಾಕ್ಟಿವ್ ಆದಂಥದ್ದು ಮಹಿಳೆಯರ ಅಕೌಂಟ್ಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕುವ ಯೋಜನೆ. ಈ ಯೋಜನೆಯ ಬಗ್ಗೆ ವಿಪಕ್ಷಗಳ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿತ್ತು. ಸ್ವಲ್ಪ ತಡ ಆಗಿದೆ, ಹಾಕ್ತೀವಿ ಅಂತ. ಎಷ್ಟು ತಡ ಆಗಿದೆ? ಮಧ್ಯದಲ್ಲಿ ಯಾವುದಾದ್ರೂ ತಿಂಗಳು ಸ್ಕಿಪ್ ಆಗಿಬಿಟ್ಟಿದೆಯಾ? ಈ ವಿಷಯದಲ್ಲಿ ಸರ್ಕಾರ ಕೊಟ್ಟ ಉತ್ತರಕ್ಕೂ ವಿಪಕ್ಷಗಳ ಹತ್ರ ಇದ್ದ ಡಾಕ್ಯುಮೆಂಟ್ಗಳಿಗೂ ವ್ಯತ್ಯಾಸ ಇತ್ತು. ಬಿಜೆಪಿಯವರು ಜೆಡಿಎಸ್ನವರು ಅದನ್ನ ಎತ್ಕೊಂಡು ಜೋರು ಹೋರಾಟ ನಡೆಸಿದ್ರು. ಗೃಹಲಕ್ಷ್ಮಿ ಯೋಜನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಾರಿಗೊಳಿಸುತ್ತೆ. ಅದರ ಸಚಿವರಾಗಿರುವವರು ಲಕ್ಷ್ಮಿ ಹೆಬ್ಬಾಳ್ಕರ್. ಅವರೇ ಉತ್ತರ ಕೊಡಬೇಕು ಅಂತ ಹಠ ಹಿಡಿದು ಸದನಕ್ಕೆ ಸಚಿವರೇ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನು ಅವರೇ ಕೊಡಬೇಕು ಅಂದ್ರು ಬಿಜೆಪಿಯವರು, ಜೆಡಿಎಸ್ನವರು. ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ದ UT ಖಾದರ್ ಅವರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು, ಕರೆಸಿ ಮಾತಾಡೋಣ ಅಂತ. ಬಿಜೆಪಿ ಅವರೇನು ಜಗ್ಲಿಲ್ಲ. ಗಲಾಟೆ ಜೋರಾದಾಗ ಕಲಾಪವನ್ನ ಮುಂದೆ ಹಾಕಿದ್ರು. ಹುಬ್ಬಳ್ಳಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗೆ ಸರ್ಕಾರ ಕೊಟ್ಟ ಉತ್ತರದಲ್ಲಿ ತಪ್ಪುಗಳಿದ್ದವು. ಅದರ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟ. ಆಕ್ಚುಲಿ ಸದನ ಶುರುವಾದ 2ನೆಯ ದಿನ, ಮೊದಲ ದಿನ ಸಂತಾಪದಲ್ಲಿ ಹೋಗುತ್ತೆ. ಡಿಸೆಂಬರ್ 8. ಡಿಸೆಂಬರ್ 9ಕ್ಕೆ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಗಮನ ಸೆಳೆಯುವ ಸೂಚನೆಯನ್ನು ತಂದ್ರು. ಪ್ರಶ್ನೆ ಕೇಳಿದ್ರು, ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ತನಕ ಎಷ್ಟು ಹಣ ಮಹಿಳೆಯರ ಅಕೌಂಟ್ಗಳಿಗೆ ಹಾಕಿದ್ದೀರಿ, ಎಷ್ಟು ತಿಂಗಳ ಹಣ ಹಾಕಿದ್ದೀರಿ, ಎಷ್ಟು ತಿಂಗಳದ್ದು ಬಾಕಿ ಉಳಿದಿದೆ ಅಂತ. ಇಷ್ಟೆಲ್ಲ ಗಲಾಟೆಗಳಿಗೆ ಬುನಾದಿಯಾಗಿದೆ. ಇವತ್ತು ಆರ್ ಅಶೋಕ್ ಅವರು ಕೇಳಿದ್ರು, 3 ದಿನದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋಗಿದ್ದಾರೆ, ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕಕ್ಕೆ ಹೋಗಿದಾರಾ ಅಂತ. ಕಳೆದ 3 ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ತಪ್ಪುತ್ತರ ಸದನ ಕೊಟ್ಟರು. ನಾನು 0 ಅವರ್ ಕೊಟ್ಟೆ, ತಾವು ಅನುಮತಿ ಕೊಟ್ರಿ. 3 ಡೇಸಿಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು, ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ. 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ಕರ್ಸ್ಬೇಕಲ್ಲ ಅವ್ರನ್ನ, ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ. ಇಲ್ಲ, ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ, ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟ್. ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಪದೇ ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ನಾನು ಹೇಳಲಿಲ್ಲ.
2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಅಲ್ಲ, ಇದು ಲಾಂಗ್ ಜಂಪ್ ಅಲ್ಲ. ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಬಿಡ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.